ನಮಸ್ಕಾರ ಸ್ನೇಹಿತರೆ, ಆನಂದ್ ಅಷ್ಟೋವಿಜನ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಈ ದಿನ ಒಂದು ಒಳ್ಳೆಯ ವಿಷಯಗಳನ್ನು, ನಮಗೆ ಅನುಕೂಲವಾದಂಥ ವಿಷಯಗಳನ್ನು, ನಮಗೆ ತಿಳ್ಕೊಳ್ಳುವಂಥ ವಿಷಯಗಳನ್ನು ನಿಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಅದು ಒಂದು ಲೇನ್ ವಾಕ್ಯದಲ್ಲಿ ಇರುತ್ತೆ. ಆಮೇಲೆ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಅದು ಎಲಾಬರೇಟ್ ಆಗಿ ಡೀಟೇಲ್ ಆಗಿ ನಾನು ಹಾಕಿರ್ತೀನಿ, ದಯವಿಟ್ಟು ನೋಡಿ. ಈಗ ನಾನು ನಿಮ್ಮ ಮುಂದೆ ಈ ವಿಷಯನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ, ಕರೆಯದವರ ಮನೆಗೆ ಊಟಕ್ಕೆ ಹೋಗಬಾರದು, ಕರುಣೆ ಇಲ್ಲದವರ ಹತ್ತಿರ ಕಷ್ಟವನ್ನು ಹೇಳಬಾರದು, ಬಂದ ಭಾಗ್ಯವನ್ನು ಕಾಲಿನಿಂದ ಒದೆಯಬಾರದು, ಹಸಿವು ಇಲ್ಲದವನಿಗೆ ಊಟಕ್ಕೆ ಒತ್ತಾಯ ಮಾಡಬಾರದು, ಕಂಡವರ ಎದುರಿಗೆ ಹೆಂಡತಿಯನ್ನು ನಿಂದಿಸಬಾರದು, ಗುರು ಹಿರಿಯರ ಮಾತಿಗೆ ಎದುರು ಉತ್ತರ ಕೊಡಬಾರದು, ಅಸಹಾಯಕರ ಸ್ಥಿತಿಗೆ ನಗಬಾರದು, ಸ್ನೇಹಿತನನ್ನು ನಂಬಿಸಿ ಬೆನ್ನಿಗೆ ಚೂರಿ ಇರಿಯಬಾರದು, ಬಾಯಾರಿದಾಗ ನೀರು ಕೊಟ್ಟ ಮನೆಯನ್ನು ಮರೆಯಬಾರದು, ಯಾರನ್ನೂ ಅತಿಯಾಗಿ ನಂಬಿ ಮೋಸ ಹೋಗಬಾರದು, ಕ್ಷೇಮವಾಗಿ ಮನೆಯಿಂದ ತಲುಪಿಸಿದ ದಾರಿಯನ್ನು ಮರೆಯಬಾರದು, ಒಂಟಿ ನಾನೆನ್ನುವ ಜೊತೆಗೆ ಬಂದ ಮನವನ್ನು ಮರೆಯಬಾರದು, ಆಸೆ, ಕೋಪ, ನಾಲಿಗೆ ಇವನ್ನು ಹತೋಟಿಯಲ್ಲಿಡಬೇಕು, ವ್ಯಾಪಾರ, ಪ್ರಯಾಣ, ಮದುವೆ ಈ ಮೂರಕ್ಕೆ ಆತರ ಪಡಬಾರದು, ಬುದ್ಧಿಶಕ್ತಿಯ, ಸಾಮರ್ಥ್ಯ, ಸಂತೋಷ ಈ ಮೂರಕ್ಕೆ ಬೆಲೆ ಕೊಡಬೇಕು, ಹಣ, ಸಮಯ, ಶಕ್ತಿ ಈ ಮೂರನ್ನು ವ್ಯರ್ಥ ಮಾಡಬಾರದು, ಧರ್ಮ, ನ್ಯಾಯ, ವಿನಯ ಈ ಮೂರಕ್ಕೆ ಗೌರವ ಕೊಡಬೇಕು, ದ್ವೇಷ, ದೇಶ, ಗೌರವ, ರಾಷ್ಟ್ರದ್ವೇಷ ಈ ಮೂರಕ್ಕೆ ಹೋರಾಡಬೇಕು, ಧೈರ್ಯ, ವಾತ್ಸಲ್ಯ, ಶಿಷ್ಟಾಚಾರ ಈ ಮೂರನ್ನು ಪ್ರೀತಿಸಬೇಕು, ಸಾವು, ದುಃಖ, ಸೋಲು ಈ ಮೂರಕ್ಕೆ ಸಿದ್ಧರಾಗಿರ್ಬೇಕು. ಯಾವತ್ತು ನಮ್ಮ ಮಾನವನ ಅತಿ ದೊಡ್ಡ ಸಂಪತ್ತು ಬುದ್ಧಿವಂತಿಕೆ. ಅತ್ಯಂತ ಉತ್ತಮ ರಕ್ಷಣೆ ಹಾಗೂ ಬಲವಾದ ಆಯುಧ ಮಾನವನಿಗೆ ತಾಳ್ಮೆ ಮತ್ತು ನಂಬಿಕೆ. ಅತ್ಯಂತ ಒಳ್ಳೆಯ ಔಷಧಿ ಯಾವುದು ಗೊತ್ತಾ? ನಗು. ಸ್ನೇಹಿತರೆ, ಮತ್ತೆ ಮನಸ್ಸು ನಮಗೆ ಯಾವತ್ತು ವೀಕ್ನೆಸ್ ಆಗ್ಬಿಡುತ್ತೆ, ದುರ್ಬಲ ಆಗುತ್ತೆ, ಆ ಸನ್ನಿವೇಶಗಳನ್ನು ಹೇಳ್ತೀನಿ ನೋಡಿ. ಅತ್ಯಂತ ಪ್ರಿಯ ವಸ್ತು ಕಳೆದು ಹೋದಾಗ, ನಮ್ಮ ನಾಲಿಗೆಯನ್ನು ನಾವೇ ಹರಿಯ ಬಿಟ್ಟಾಗ, ನಮ್ಮನ್ನು ಪ್ರೀತಿಸುವವರು ಬೇರೊಬ್ಬರನ್ನು ಪ್ರೀತಿ ಮಾಡುವಾಗ ನಾವು ತುಂಬಾ ವೀಕ್ ಆಗ್ಬಿಡ್ತೀವಿ, ತುಂಬಾ ನೆಗೆಟಿವ್ ಆಗ್ಬಿಡುತ್ತೆ ನಮಗೆ. ಸಹಿಸಿಕೊಳ್ಳರಾದಂಥ ಅವಮಾನವಾದಾಗ, ಪ್ರೀತಿ ಪಾತ್ರರನ್ನು ಕಳೆದುಕೊಂಡಾಗ, ಯಾರಾದರೂ ನಮ್ಮ ಸ್ವತಂತ್ರಕ್ಕೆ ಅಡ್ಡಿಪಡಿಸಿದಾಗ, ದೇಹಕ್ಕೆ ರೋಗಗಳಿಂದ ತೊಂದರೆಯಾದಾಗ, ಪ್ರೀತಿಸುವ ವ್ಯಕ್ತಿ ಕೈ ಕೊಟ್ಟಾಗ, ಭಯವಾದಾಗ, ಜಗಳವಾದಾಗ, ಜನರು ಅನುಕಂಪ ತೋರ್ಪಡಿಸಿದಾಗ, ನಾವು ಮಾಡಿದ ತಪ್ಪು ನಮಗೆ ಅರಿವುಂಟಾದಾಗ, ಇದೆಲ್ಲ ಆದಾಗ ನಮ್ಮ ಮನಸ್ಸು ತುಂಬಾನೇ ವೀಕ್ ಆಗ್ಬಿಡ್ತೀವಿ, ತುಂಬಾ ಮನಸ್ಸು ತೊಂದರೆನೂ ಆಗ್ಬಿಡುತ್ತೆ, ತುಂಬ ಫೀಲ್ ಮಾಡ್ಕೊಂಡ್ಬಿಡ್ತೀವಿ. ಇಷ್ಟೆಲ್ಲ ಆದಾಗ ದಿಸ್ ಆರ್ ದ ರೀಸನ್. ಹಾಗಾಗಿ ಮತ್ತೆ ಇನ್ನೊಂದೇನೆಂದರೆ, ಆಗಿ ಹೋದ ಕ್ಷಣದ ಬಗ್ಗೆ ನಾವು ಚಿಂತಿಸಬಾರ್ದು. ಈಗ ಆಲ್ರೆಡಿ ಆಗ್ಬಿಟ್ಟಿದೆ, ಅದು ನಾವು ರಿಪೇರ್ ಮಾಡೋಕ್ಕಾಗಲ್ಲ, ಮತ್ತೆ ಕಾಲನ ನಾವು ಹೊಡೆದು ತೊಗೊಂಬರೋಕ್ಕಾಗಲ್ಲ, ಮತ್ತೆ ನಾನು ರಿಪೀಟ್ ಮಾಡ್ತೀನಿ ಅಂತ ನೀವು ಚಿಂತೆ ಮಾಡಿದ್ರು ನೋ ಇಸ್ ಅಟ್ ಆಲ್. ಅದು ಕಣ್ಣೀರು ತರಿಸ್ತೈತೆ. ಮುಂದೆ ಆಗೋ ಕ್ಷಣಗಳ ಬಗ್ಗೆ ಚಿಂತಿಸಬಾರ್ದು, ಮುಂದೆ ಏನಾಗುತ್ತೆ ಅಂದ್ಬಿಟ್ಟು ಚಿಂತೆ ಮಾಡ್ಕೋಬಾರ್ದು. ಆರ್ಡರ್ ಆಫ್ ದಿ ಡೇ ಇವತ್ತು ಏನಿದೆಯೋ ಇವತ್ತು ಪ್ರಕಾರ ಓಕೆ, ಇವತ್ತು ನಿಮ್ಮ ಹತ್ರ ನಾನು ಮಾತಾಡ್ತಾ ಇದ್ದೀನಿ, ಓಕೆ, ದಟ್ ಈಸ್ ಟ್ರೂ. ಅದು ಬಿಟ್ಟು ಇಲ್ಲೇ ಇದ್ರೆ ಭಯ ತರಿಸ್ಬಿಡುತ್ತೆ. ಮುಂದೆ ಹೆಂಗೋ ನನ್ನ ಕೆಲಸ ಹೋಯಿತು, ನಾನು ಸಂಬಳ ಬರೋಲ್ಲ, ನಾನು ಏನಪ್ಪ ಮಾಡೋದು, ಅದು ಭಯ ಪಡಿಸ್ಬಿಡುತ್ತೆ. ಮುಂದೆ ಮನೆ ಖಾಲಿ ಮಾಡಿ ಅಂತ ಹೇಳ್ತಾರೆ, ಎಂಥ ಮನೆ ಸಿಗುತ್ತೋ, ಎಲ್ಲಿ ಹೋಗಬೇಕು, ಏನು ಮಾಡಬೇಕು, ಆ ಥರ ಎಲ್ಲ ಬಂದ್ಬಿಡುತ್ತೆ. ಹಾಗಾಗಿ ಎಲ್ರಿಗೂ ಚಿಂತೆ ಇದ್ದೇ ಇರುತ್ತೆ, ನೋ ಬಡಿ ಇಸ್ ಫ್ರೀ ಫ್ರಮ್ ವರೀಸ್. ಹಂಗಿರುವಾಗ ನಾವು ಚಿಂತಿಸ್ಬಾರ್ದು. ಮುಂದೆ ಏನಾಗುತ್ತೋ ಆಗಲಿ, ಆಗುತ್ತೆ ಅಂತ ತಡೆಯೋದಕ್ಕಾಗಲ್ಲ, ಆಗೋದಕ್ಕಿಂತ ತಡೆಯೋದಕ್ಕಾಗೋದಿಲ್ಲ. ಆಗಿದ್ದೆಲ್ಲ ಆಗಲಿ, ದೇವ್ರು ನಾವು ಅದೇ ಬೇಡ್ಕೊಳ್ಬೇಕು, ಬಂದಿದ್ದೆಲ್ಲ ಬರಲಿ, ನಿನ್ನ ದಯ ಇರಲಿ ಅಂತ. ಇಂದಿನ ಕ್ಷಣಗಳನ್ನು ಖುಷಿಯಾಗಿ ಜೀವಿಸಬೇಕು. ಇವತ್ತು ನಾನು ನಿಮ್ಮ ಹತ್ರ ಮಾತಾಡ್ತೀನಿ, ಖುಷಿಯಾಗಿ ಮಾತಾಡ್ತಾ ಇದ್ದೀನಿ, ಅದು ಉತ್ಸಾಹ ತರುತ್ತದೆ, ಅದು ಇದು ಬರುತ್ತೆ. ನೀವು ಸಬ್ಸ್ಕ್ರೈಬು ಎಲ್ಲ ಮಾಡಿದಾಗ ನಮಗಿಂತ ಖುಷಿ ಆಗುತ್ತೆ, ಇನ್ನೂ ವಿಡಿಯೋಗಳು ಮಾಡಬೇಕಂತ ಉತ್ಸಾಹ ಬರುತ್ತೆ ನನಗೆ. ಮತ್ತು ಈ ಕರ್ಣನ್ಗೆ ಕೊನೆಯಲ್ಲಿ ಎಂಥ ಒಂದು ವಿಫಲತೆಗಳು ಬರುತ್ತೆ ಅಂತ ಹೇಳಿದ್ರೆ, ಪಾಪ ಅವನ ರಥಚಕ್ರ ಊತೋಗ್ಬಿಟ್ಟಿರುತ್ತೆ, ಬ್ರಹ್ಮಾಸ್ತ್ರ ನೆನಪಿಗೆ ಬರೋಲ್ಲ, ಸರ್ಪಾಸ್ತ್ರ ವಿಫಲವಾಗಿರುತ್ತೆ, ಕವಚ ಕೊಂಡಗಳು ಆಗಲೇ ಕೊಟ್ಬಿಟ್ಟಿರ್ತಾನೆ, ಶಕ್ತಿ ಆಯುಧ ಆಲ್ರೆಡಿ ಬಳಸ್ಬಿಟ್ಟಿರ್ತಾನೆ, ಜೊತೆಗೆ 3 ಶಾಪ. ವಿಧಿಯು ಅಷ್ಟು ಕ್ರೂರಿಯಾಗಿರುತ್ತೆ ಪಾಪ ಕರ್ಣನ್ಗೆ. ಮತ್ತೆ ತಂದೆಯ ಕೋಪ ದಾರಿ ತೋರಿಸುತ್ತೆ, ಅದೇ ಬೈದೇಳೋರು ಬದುಕೋ, ನಗೇಳೋರು ಕೇಳು ಅಂತ ಹೇಳ್ತಾರಲ್ಲ, ಅದೇ ಥರ ತಾಯಿಯ ಕೋಪ ಹೊಟ್ಟೆ ತುಂಬಿಸುತ್ತೆ. ಮಗ ಏನೇ ಅವರು ಕೆಲಸಕ್ಕೆ ಹೋಗದೇ ಇರಲಿ, ಸಂಪಾದನೆ ಮಾಡದೇ ಇರಲಿ, ಓದೇ ಇರಲಿ, ಮನೆಗೆ ಬಂದ ತಕ್ಷಣ ಬಾ ಪುಟ ಬಂದ, ಅಡುಗೆ ಮಾಡಿದ್ದೀನಿ, ಊಟ ಮಾಡೋದು ಫಸ್ಟು ಅಂತ ಹೇಳ್ತಾರೆ. ಅದು ಎಲ್ಲ ಕಡೆ ತಾಯಿ ಮಮತೆ ಇದ್ದೇ ಇರುತ್ತೆ. ಇವನ್ ಪ್ರಾಣಿಗಳಲ್ಲೂ ಅದೇ ಥರ ಇರುತ್ತೆ, ಅವ್ರ ಮಕ್ಕಳನ್ನ ಬಿಟ್ಕೊಡೋದಿಲ್ಲ, ಅದೇ ಥರ. ಆಮೇಲೆ ಗುರುವಿನ ಕೋಪ ವಿದ್ಯೆ ಕಲಿಸುತ್ತೆ. ಗುರು ಕೋಪದಿಂದ ಬೈದರೂ ನಾವು ಅದನ್ನು ನಾನು ಆಶೀರ್ವಾದ ಅಂತಲೇ ತೊಗೊಬೇಕು, ವಿದ್ಯೆ ಕಲಿಬೇಕಾದ್ರೆ. ಇಲ್ಲದಿದ್ರೆ ಆಗೋದಿಲ್ಲ. ಗುರು ಮೇಲೆ ನಾವು ಕೋಪ ಮಾಡ್ಕೊಳ್ಬಾರ್ದು. ಶತ್ರುವಿನ ಕೋಪ ಚಾಣಕ್ಯತೆಯನ್ನು ಕಲಿಸುತ್ತೆ. ಅದೇ ನಮಗೆ ಯಾರಾದ್ರೂ ಶತ್ರು ಹಾಗೆ ಈಗ ಬೈದು ಇದು ಮಾಡಿದ್ರೆ, ಸರಿ ಅಪ್ಪ, ಅದಕ್ಕೆ ರಿವರ್ಸ್ ನಾನು ಕೊಡ್ತೀನಿ, ಅದಕ್ಕೆ ನಾನು ಹೆಂಗೆ ನೋಡ್ಕೊಬೇಕು, ನಾನು ಅದಕ್ಕೆ ಏನು ಎಲಿಜಿಬಿಲಿಟಿ ತೊಗೊಬೇಕು, ಅದಕ್ಕೆ ನಾನು ಹೆಂಗೆ ನೋಡ್ಕೊಬೇಕು, ಹೆಂಗೆ ಪೇಷನ್ಸ್ ಆಗಿರಬೇಕು, ಸೊ ಅದು ನೋಡಿಕೊಂಡು
ಅದನ್ನ ನಮ್ಗೆ ಕಲಿಸುತ್ತೆ ಅದು. ಅವ್ರು ಹಿಂಗೆ ಹೇಳ್ಬಿಟ್ರು, ಅದಕ್ಕೆ ಸರಿಯಾಗಿ ನಾವು ಬದುಕಬೇಕು, ಛಲದಿಂದ ಬದುಕಬೇಕು ನಾವು. ಅವ್ರು ಹಿಂಗೆ ಅವಮಾನ ಮಾಡಿದ್ರು. ಎಷ್ಟೋ ಸಲ ನಮ್ಮ ಶತ್ರುಗಳೇ ನಮಗೆ ಒಳ್ಳೆಯವರಾಗ್ತಾರೆ ಈ ರೀತಿಯಲ್ಲಿ. ನಮಗೊಂದು ರೋಷ, ಛಲ ಕ್ರಿಯೇಟ್ ಮಾಡ್ತಾರೆ. ಹಂಗಾಗಿ ಅದು ನಮ್ಮ ಜೀವನಕ್ಕೆ ಒಳ್ಳೆಯದೇ ಅದು. ಆಮೇಲೆ ಕಟುಕನಿಗೆ ಕನಿಕರ ತೋರಬಾರದು, ಅಯೋಗ್ಯನಿಗೆ ಸಹಾಯ ಮಾಡಬಾರದು, ನೋಯಿಸಿದವರನ್ನು ಎಂದಿಗೂ ಮರೆಯಬಾರದು. ಅದು ಕರೆಕ್ಟು. ನಮ್ಗೆ ಎಷ್ಟು ಜನ ತೊಂದರೆ ಕೊಟ್ಟು ಇದು ಮಾಡಿ ನೋಯಿಸಿರ್ತಾರೆ, ಅದು ನಾವು ಮನಸ್ಸಲ್ಲಿ ಇಟ್ಕೊಬೇಕು. ಹಂಗಾಗಿ ಏನು ನೋಯಿಸೋ, ಏನು ನಮ್ಗೆ ಬೈದಿರ್ತಾರೆ, ಏನು ನಮ್ಗೆ ಅವಹೇಳನ ಇರ್ತದೆ, ಅದನ್ನು ಮೀರಿ ನಾವು ಜೀವನದಲ್ಲಿ ಮುಂದೆ ಬರಬೇಕು. ಆಗಲೇ ಅವರು ತಿಳ್ಕೊತಾರೆ, ಓ ನಾವು ಅಂದ್ಕೊಂಡಂಗೆ ಇವರಲ್ಲ ಇವರು ಅಂತ. ಮತ್ತೆ ನಮಗೆ ಬೆಲೆ ಕೊಡದವರು ಸನೇಹ ಇರಬಾರ್ದು. ನಿಮಗೆ ಕೇರ್ಲೆಸ್ ಆಗಿದ್ರೆ ನಾವು ಅಲ್ಲಿ ಇರಲೇಬಾರ್ದು. ನಿಮಗೆ ನೆಗ್ಲೆಕ್ಟ್ ಮಾಡಿದರೆ, ನಿಮಗೆ ಸ್ಕ್ರ್ಯಾಪ್ ಮಾಡಿಬಿಟ್ಟಿದ್ರೆ, ಅಲ್ಲಿ ನಿಮಗೆ ಎಲ್ರಿಗೂ ಕರೆದು ನಿಮಗೆ ಕರೀದೇ ಇದ್ದರೆ ಅಲ್ಲಿ ಇರಲೇಬಾರ್ದು. ಅದು ನೋ ಕ್ವಶನ್ ಟು ಸ್ಟೇ ದೇರ್. ಹಾಗಾಗಿ ಮಾತು ತಪ್ಪಿದವರನ್ನು ಮತ್ತೆ ನಂಬಬಾರದು. ಅದನ್ನು ನ್ಯಾಚುರಲ್ ಅದು. ಒಂದ್ಸಲ ದುಡ್ಡು ಕೊಡ್ತೀನಪ್ಪ ನಿಮ್ಗೆ ಕಷ್ಟ ಇದೆ ಅಂತ ಹೇಳಿ ಕೊನೆ ಮೂಮೆಂಟಲ್ಲಿ ಅಯ್ಯೋ ಇತ್ತು ಇನ್ನೊಬ್ರಿಗೆ ಯಾರು ಕೊಟ್ಬಿಟ್ಟಲ್ಲಪ್ಪ ಅಂತ ಹೇಳಿದರೆ, ಪಾಪ ನೀನು ನಂಬ್ಕೊಂಡಿರ್ತೀರ, ಅದನ್ನ ಹೋಗಿರ್ತಾರೆ, ನಿಮ್ಮ ಗತಿ ಆಗಬೇಕು. ಮತ್ತು ಅವ್ರನ್ನ ನಂಬಿ ಅವರು ಮತ್ತೆ ಇನ್ನೊಂದು ಯಾವಾಗಲೂ ಅದು ಪಾಪ ಕೊಡ್ತೀನಿ ನೋಡೋಣ ಅಂತ ಹೇಳಿದ್ರೆ, ಸಾಕಪ್ಪ ನೀನು ಸಹವಾಸ ಇಷ್ಟೇ. ಯಾರನ್ನು ನಂಬಿ ಬದುಕಬಾರ್ದು. ದೇವರು ಹುಟ್ಟಿಸ್ತಾನೆ ಹುಲ್ಲು ಮೇಯಿಸ್ತಾನೆ ಅಂತ ಒಂದು ಗಾದೆ ಇದೆ. ಹಾಗಾಗಿ ನಾವು ಬರೋದೇ ಒಬ್ಬರು, ಹೋಗೋದೇ ಒಬ್ಬರು. ದೇವರು ನಮ್ಗೆ ಏನೇನು ನಮ್ಮ ಹಣೆ ಬರದಲ್ಲಿ ನಮ್ಮ ದೃಷ್ಟಿಯಿಂದ ಏನಿರ್ತೋ ಅದೇ ನಡೆಯುತ್ತೆ, ಅದ್ರ ಪ್ರಕಾರ ನಡೆಯುತ್ತೆ. ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನೀನೇ ನಮ್ಮ ಜೀವನ ನಡೆಸಬೇಕು ಅಂತ ಹೋಗಲೇಬಾರ್ದು. ಯಾವುದೇ ಪ್ರಾಣಿಗಳಿಗೆ, ಇವನು ಇರುವೆ ಸುತಾನೋ ಅವತ್ತೊಂದು ಊಟ ದೇವರು ಅಲ್ಲಿ ಕೊಟ್ಟೇ ಇರ್ತಾನೆ. ಯಾರೂ ಹಸಿವಿನಿಂದ ಮಲಗೋದಿಲ್ಲ. ಆ ಕಾರಣದಿಂದ ನಮ್ಮ ಜೀವನನ ನಾವೇ ನಡೆಸ್ಕೊಬೇಕು, ಅದು ಕಷ್ಟನೋ ಸುಖನೋ. ಓಕೆ. ದಾನ ಮಾಡಿದ್ಮೇಲೆ ನನ್ನಂದು ಎನ್ನಬಾರ್ದು. ದಾನ ಮಾಡಿ ಒಂದ್ಸಲ ಕೊಟ್ಟಾದ್ಮೇಲೆ ಮತ್ತೆ ನಾವು ವಾಪಸ್ ಕೇಳಕ್ಕೆ ಹೋಗಬಾರ್ದು. ಅದು ನಮ್ಮದೆಲ್ಲ ಅದು. ದಾನ ಅವ್ರು ಕೊಟ್ಟಾಗ ಅವ್ರಿಗೆ ಸೇರಿರೋದು. ಹಂಗಾಗಿ ಆಮೇಲೆ ಮತ್ತೆ ಯಾರಾದರೂ ತುಂಬ ನಗುತ್ತಿದ್ದರೆ ಆ ವ್ಯಕ್ತಿ ಒಳಗೆ ಏಕಾಂತವಾಗಿರ್ತಾನೆ. ಅವನು ತೋರಿಸ್ಪಡ್ಕೊಳ್ಳೋದಿಲ್ಲ ಏಕಾಂತತೆ. ಹೆಚ್ಚು ನಿದ್ದೆ ಮಾಡ್ತಿದ್ರೆ ಅವನು ತುಂಬ ದುಃಖಿತನಾಗಿರ್ತಾನೆ. ಕಡಿಮೆ ಮಾತಾಡುವವರು ಹೆಚ್ಚಿನ ರಹಸ್ಯಗಳು ಇಟ್ಕೊಂಡಿರ್ತಾರೆ. ಚಿಕ್ಕ ವಿಷಯಕ್ಕೆ ಅಳುವವರು ಮೃದು ಹೃದಯರಾಗಿರ್ತಾರೆ. ತುಂಬ ಮೈಲ್ಡ್. ಚಿಕ್ಕದಕ್ಕೆಲ್ಲ ಅಯ್ಯೋ ಅಂತ ಅಳ್ತಾರೆ. ದುಃಖ ಬಂದಾಗ ಅಳಬೇಕು. ಅಳಲಾರೆ ಎನ್ನುವುದು ದುರ್ಬಲತೆ ಚಿಹ್ನೆ. ದುಃಖ ಬಂದಾಗ ಹೊರಗಡೆ ಹಾಕ್ಬಿಡ್ಬೇಕು ನಾವು, ಏನೇ ಆಗಲಿ. ಅದು ನಾವು ಒಳಗಡೆನೇ ಇಟ್ಕೊಂಡು ಅದು ಒಳಗಡೆ ನಮಗೆ ಬೇಯಿಸ್ತಾ ಇರುತ್ತೆ ಹಾಕಿ. ಸಣ್ಣ ವಿಷಯಕ್ಕೆ ಕೋಪಗೊಳ್ಳುವರು ಪ್ರೀತಿಗಾಗಿ ಬಯಸ್ತಿರ್ತಾರೆ. ಅದೇ ಸಣ್ಣ ಪುಟ್ಟ ಇದಕ್ಕೆ ಮಾಡ್ತಾ ನಮ್ಗೆ ಯಾರು ಕೇರ್ ಮಾಡ್ತಾ ಇಲ್ಲ, ಯಾರು ನನಗೆ ಯಾರೇ ಅಂತ ಇಲ್ಲ ಅಂತ ಹೇಳಿ ಸಣ್ಣ ಪುಟ್ಟಕ್ಕೆಲ್ಲ ಕೋಪ ಮಾಡ್ಕೋತಾರೆ. ಹಾಗಾಗಿ ಅದು ಪ್ರೀತಿಗೆ ಹೋಯ್ತು, ಅದನ್ನು ನೋಡ್ಕೊಬೇಕಷ್ಟೆ. ಇದು ಸ್ನೇಹಿತರೆ ಇವತ್ತಿನ ಒಂದು ವಿಶೇಷತೆ. ಈ ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ನಾನು ತುಂಬ ಇಷ್ಟಪಟ್ಟಿದ್ದೆ. ಹಾಗಾಗಿ ಈ ವಿಡಿಯೋವನ್ನು ಇಲ್ಲೇ ಕೊನೆ ಮಾಡ್ತೀನಿ. ದಯವಿಟ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಹಂಚ್ಕೊಳ್ಳಿ, ಲೈಕ್ ಮಾಡಿ. ಇನ್ನು ಮುಂದೆ ವಿಡಿಯೋ ಮಾಡೋದಕ್ಕೆ ನಮಗೆ ತುಂಬ ಉತ್ಸಾಹ ಕೊಡುತ್ತೆ ಅದು. ಹಾಗಾಗಿ ನಮಸ್ಕಾರ.